responsible environment. The theme for World Environment Day 2026 focuses on climate action, reminding us that every individual has a role to play in protecting our planet and creating a sustainable future. As we gather today to spread this important message and renew our commitment towards cleaner earth, come let's join together to celebrate World Environment Day. Invocation by 4th A students. ವನಸಿರಿ ಪ್ರಕೃತಿಯ ವರದಾನ ಸಂಪನ್ಮೂಲದ ಉಗ್ರಾಣ ವನಸಿರಿ ಪ್ರಕೃತಿಯ ವರದಾನ ಸಂಪನ್ಮೂಲದ ಉಗ್ರಾಣ ವನ್ಯಜೀವಿಗಳಿಗೆ ಆಶ್ರಯಧಾಮ ವನ್ಯಜೀವಿಗಳಿಗೆ ಆಶ್ರಯಧಾಮ ಗಿಡಮೂಲಿಕೆಗಳ ರಸತಾನ 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 ಕಾಡು ಮಾನವ ಸಂಬಂಧ ಬೆಳೆದಿದೆ ಎಷ್ಟೋ ಯುಗದಿಂದ ಕಾಡು ಮಾನವ ಸಂಬಂಧ ಬೆಳೆದಿದೆ ಎಷ್ಟೋ ಯುಗದಿಂದ ಕಾಡಿನ ಗರ್ಭದಿ ಬಂದವರು ಕಾಡಿನ ಗರ್ಭದಿ ಬಂದವರು ಕಾಡಿನ ಮಡಿಲಲ್ಲಿ ಬೆಳೆದವರು ಕಾಡಿನ ಮಡಿಲಲ್ಲಿ ಬೆಳೆದವರು ವನಸಿರಿ ಪ್ರಕೃತಿಯ ವರದಾನ ಸಂಪನ್ಮೂಲದ ಉಗ್ರಾಣ ವನಸಿರಿ ಪ್ರಕೃತಿಯ ವರದಾನ ಸಂಪನ್ಮೂಲದ ಉಗ್ರಾಣ ವನಗಳ ಮುಕ್ತಿಯ ತಾಣಗಳು ಬದುಕಿಗೆ ಶಕ್ತಿಯ ಕೇಂದ್ರಗಳು ವನಗಳ ಮುಕ್ತಿಯ ತಾಣಗಳು ಬದುಕಿಗೆ ಶಕ್ತಿಯ ಕೇಂದ್ರಗಳು ಕಾಡುಗಳಿಲ್ಲದೆ ನಾಡಿಲ್ಲ ಕಾಡುಗಳಿಲ್ಲದೆ ನಾಡಿಲ್ಲ ಕಾಡೇ ನಮ್ಮೊಡನಾಡಿಗಳು ಕಾಡೇ ನಮ್ಮೊಡನಾಡಿಗಳು ವನಸಿರಿ ಪ್ರಕೃತಿಯ ವರದಾನ ಸಂಪನ್ಮೂಲದ ಉಗ್ರಾಣ ವನಸಿರಿ ಪ್ರಕೃತಿಯ ವರದಾನ ಸಂಪನ್ಮೂಲದ ಉಗ್ರಾಣ ವನ್ಯಜೀವಿಗಳಿಗೆ ಆಶ್ರಯಧಾಮ ವನ್ಯಜೀವಿಗಳಿಗೆ ಆಶ್ರಯಧಾಮ ಗಿಡಮೂಲಿಕೆಗಳ ರಸತಾನ ರಸತಾನ ರಸತಾನ. My name is Mohammed Khan from 7C. Respected principals, teachers and my dear friends, a warm welcome to you all on the occasion of World Environment Day. Today we gather to celebrate the beauty of nature and to remind ourselves of our responsibility to protect the environment. The earth provides us with everything we need and it is our duty to keep it clean, green and healthy. First and foremost, I like to extend warm welcome to the chief guest of today's function, Srimati Shakri Kamal Khan, our beloved Head Minister who is responsible for the grand success of each and every program of our school. I welcome you all. I heartily welcome the President of today's function, Shri K. Nagaraj Sir, Principal who is very kind and humble. He is guiding us in taking all the activities in a systematic way. I welcome you, sir. I welcome Srimati Suvarna Ma'am, Head of Science Department. I welcome you all. I extend my heartfelt welcome to all our teachers, parents and my dear friends. I hope this program inspires us to take small steps towards a better and greener future. Once again, welcome to everyone and thank you for being a part of this celebration. ಎಲ್ಲರಿಗೂ ಬೆಳಗಿನ ಶುಭೋದಯ. ಏನಾದ್ರು ಸ್ಪೆಷಲ್ ಎಲ್ಲರೂ ಇಲ್ಲಿ ಸೇರಿದ್ದೀವಿ. ಅದಕ್ಕೆ ನಾವೆಲ್ಲ ಸೇರಿದ್ದೀವಿ. ಹೌದಲ್ವಾ? ಹ್ಯಾಪಿ ಎನ್ವಿರಾನ್ಮೆಂಟ್ ಡೇ. ಅಯ್ಯೋ, ನಮ್ಮ ಎನ್ವಿರಾನ್ಮೆಂಟ್ ನಾವು ಹ್ಯಾಪಿಯಾಗಿ ಇರಕ್ಕೆ ಬಿಟ್ಟಿಲ್ವಾ? ಅದು ಸರಿ ಕಣ, ನಾವು ಪರಿಸರನ ಎಷ್ಟು ಬೇಕೋ ಅಷ್ಟು ಹಾಳು ಮಾಡ್ತೀವಿ. ನಿಜ, ಇದರಿಂದ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗಿದೆ. ಈ ವರ್ಷ ತುಂಬಾ ಬಿಸಿಲಿದೆ. ಇದೆಲ್ಲ ದೊಡ್ಡವರು ಹಾಳು ಮಾಡಿರೋದು ನಾವೇನು ಮಾಡೋಕ್ಕಾಗುತ್ತೆ? ನಮಗೆ ಗೊತ್ತಿದ್ದೋ ಗೊತ್ತಿದ್ದೋ ನಾವು ಅದನ್ನು ಮಾಡಿದ್ದೇವೆ. ಇದಕ್ಕೆ ನಾವು ಪರಿಹಾರ ಮಾಡಬಹುದು. ಬನ್ನಿ ಗ್ಲೋಬಲ್ ವಾರ್ಮಿಂಗ್
ಫುಟ್ಬಾಲ್ ಕ್ರಿಕೆಟ್ ಆಡೋಣ. ಈ ಬಿಸಿಲಲ್ಲಿ ನಾನಂತೂ ಆಟ ಆಡಕ್ ಬರಲ್ಲಪ್ಪ. ಬನ್ನಿ ನಾವೆಲ್ಲ ಚೆಸ್ ಆಡೋಣ. ನಾವು ಚೆಸ್ ಆಡೋಣ. ಮಕ್ಕಳೇ ತುಂಬ ಬಿಸಿಲು ಅಲ್ವಾ? ಮಕ್ಕಳು ಹೆದರಬೇಡಿ, ನಾನು ಭೂಮಿ ನೋಡಿ ನನ್ನ ಪರಿಸ್ಥಿತಿ ಹೇಗಾಗಿದೆ. ಜನರು ಮಾಡುವ ಪರಿಸರ ಮಾಲಿನ್ಯದಿಂದ ನಾನು ಸುಟ್ಟು ಹೋಗುವ ಸ್ಥಿತಿಗೆ ಬಂದಿದ್ದೇನೆ ಗೊತ್ತಾ? ಮಕ್ಕಳೇ, ನಿಮಗೆ ಗೊತ್ತಿಲ್ಲದೆ ನೀವು ಮಾಡಿದ್ದೀರಾ. ನೀವು ಮಾಲಿನ್ಯಗಳನ್ನು ಒಂದೊಂದೇ ಹೇಳುತ್ತಾ ಹೋಗಿ, ನಾನು ವಿವರಣೆ ಕೊಡುತ್ತೇನೆ. ತಡಿಬೇಕಂದ್ರೆ ನಾವೇನ್ ಮಾಡ್ಬೇಕು? ಮಕ್ಕಳೇ, ನೀವು ಉಪಯೋಗಿಸಿದ ಪ್ಲಾಸ್ಟಿಕ್ ಅಥವಾ ನೀವು ತಿಂದ ಚಾಕ್ಲೇಟ್ ಪೇಪರ್ಗಳನ್ನು ಅಲ್ಲಲ್ಲಿ ಎಸೆಯಬಾರದು. ನೋಡು, ಆ ಥರ ಪದಾರ್ಥಗಳನ್ನು ತಿನ್ನಬಾರದು. ತಿಂದು ಅದನ್ನು ಎಲ್ಲೆಲ್ಲೋ ಎಸೆಯಬಾರದು. ಇದರಿಂದ ನಾವು ಭೂಮಾಲಿನ್ಯ ತಡೆಗಟ್ಟಲು ತಕ್ಕ ಮಟ್ಟಿಗೆ ಆಗುತ್ತದೆ. ಮಕ್ಕಳೇ, ನೀವು ನೀರು ಕುಡಿದ ಮೇಲೆ ಅರ್ಧ ನೀರನ್ನು ಹಾಗೆ ಬಿಡಬಾರದು. ಪೂರ್ತಿ ನೀರು ಕುಡಿಯಬೇಕು ಅಥವಾ ಗಿಡ ಮರಗಳಿಗೆ ಅದನ್ನು ಹಾಕಬೇಕು. ಇದರಿಂದ ನಾವು ಜಲಮಾಲಿನ್ಯ ತಡೆಗಟ್ಟಲು ಆಗುತ್ತದೆ. ಮಕ್ಕಳೇ, ನಿಮಗೆ ಶಾಲೆ ಆರಂಭ ಆಗುತ್ತಿದೆ ಅಲ್ಲವೇ? ನಿಮ್ಮ ಹತ್ತಿರ ಇಂದಿನ ವರ್ಷದ ನೋಟ್ಬುಕ್ಗಳಲ್ಲಿ ಖಾಲಿ ಹಾಳೆಗಳು ಕೂಡ ಇದೆ ಅಲ್ಲವೇ? ಅದನ್ನು ಹಾಗೆ ಎಸೆಯಬಾರದು. ಅದನ್ನು ಉಪಯೋಗಿಸಿ ಹೊಸ ನೋಟ್ಬುಕ್ ಅನ್ನು ಮಾಡಿಕೊಳ್ಳಬಹುದು. ನೀವು ಕಾಗದಕ್ಕಾಗಿ ಮರ ಕಡಿಯುವುದು ಕಡಿಮೆ ಆಗುತ್ತದೆ. ಮರಗಳು ನಮಗೆ ಆಕ್ಸಿಜನ್ ಕೊಡುತ್ತವೆ. ಆಕ್ಸಿಜನ್ ಇಲ್ಲ ಅಂದರೆ ನಾವು ಇಲ್ಲ. ಇದರಿಂದ ಮರ ಇಲ್ಲ ಅಂದರೆ ನಾವು ಇಲ್ಲ ಅಲ್ಲವ ಮಕ್ಕಳೇ? ಇದರಿಂದ ನಿಮಗೆ ಆದಷ್ಟು ಗಿಡ ಮರಗಳನ್ನು ಬೆಳೆಸಬೇಕು. ಜಾಣ ಮಕ್ಕಳೇ, ಹೋಗಿ ಬನ್ನಿ. ಗಳಾದ ನಾವು ನಮ್ಮ ನಿತ್ಯ ಜೀವನದಲ್ಲಿ ಕೆಲವು ಉತ್ತಮ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಬೇಕು. ಹೆಚ್ಚು ಹೆಚ್ಚು ಮರಗಳನ್ನು ಬೆಳೆಸಬೇಕು. ನೀರಿನ ಮೂಲಗಳಾದ ಬಾವಿ, ಕೆರೆ, ನದಿಗಳಿಗೆ ಕಸವನ್ನು ಹಾಕಬಾರದು. ಕಾಗದವನ್ನು ವೇಸ್ಟ್ ಮಾಡಬಾರದು. ಅನಾವಶ್ಯಕ ಪ್ರಯಾಣ ಮಾಡಬಾರದು. ನೀರನ್ನು ಮಿತವಾಗಿ ಬಳಸಬೇಕು. ಧನ್ಯವಾದಗಳು. My name is Vinay KG. I am studying in 6th standard C section. Today I will talk about environment. It is the air, water and land. The environment gives us life. The pollution must keep it clean and green. Pollution harms our planet. We should plant more trees, save water and use less plastic. Let us protect our environment. Thank you. Hello, good morning everyone. My
Kasargoda. I am from 4th B. Tusharika, what is the date today? It is June 5th. It is World What is the importance of today? It is World Environment Day. Raya, what is environment? Everything around us is called environment. Suchi, how can we keep our environment clean? We can keep our environment clean by throwing waste in the dustbin. Sanitya, how can we protect our environment? We can protect our environment with stop pollution, save water, save life, and save trees, save nature, rescue, reuse rainwater, my earth, my responsibility, and close the taps. Bhavana, what we should do to save our plants? We should not cut down. Bhavani, what we should do to grow more and more plants? On this day, we are giving a message to all. ಮನೆಯ ಮುಂದೊಂದು ಗಿಡ ನೆಡಿ, ಮನೆಯ ಹಿಂದೊಂದು ಗಿಡ ನೆಡಿ, ನೆಟ್ಟ ಗಿಡಕ್ಕೆ ನೀರು ಹಾಕಿ ಬಾಳು ಕೊಡಿ, ಬಾಳು ಕೊಡಿ. ಹ್ಯಾಪಿ ಎನ್ವಿರಾನ್ಮೆಂಟ್ ಡೇ. ಥ್ಯಾಂಕ್ ಯು. ಊರಿಗೊಂದು ವನ, ಮನೆಗೊಂದು ಮರ, ಊರಿಗೊಂದು ವನ, ಉಳಿಸಿ ಬೆಳೆಸೋಣ. ಮನೆಗೊಂದು ಮರ, ಊರಿಗೊಂದು ವನ, ಉಳಿಸಿ ಬೆಳೆಸೋಣ. ಮನೆಗೊಂದು ಮರ, ಊರಿಗೊಂದು ವನ, ಮನೆಗೊಂದು ಮರ, ಊರಿಗೊಂದು ವನ. ಪ್ರಗತಿ ಭಾರತದ ಅಭಿಯಾನ, ವನ ಸಿರಿ ಸಂಸ್ಕೃತಿ ಬೆಳೆಸೋಣ. ಪ್ರಗತಿ ಭಾರತದ ಅಭಿಯಾನ, ಸ್ವಚ್ಛತೆ ಕಲಿತು ಕಲಿಸೋಣ. ಸ್ವಚ್ಛತೆ ಕಲಿತು ಕಲಿಸೋಣ. ಸ್ವಚ್ಛತೆ ಕಲಿತು ಕಲಿಸೋಣ. ಮನೆಗೊಂದು ಮರ, ಊರಿಗೊಂದು ವನ, ಮನೆಗೊಂದು ಮರ, ಊರಿಗೊಂದು ವನ. ಸೌರಶಕ್ತಿಯ ಯಂತ್ರವ ಬಳಸಿ ಇಂಧನ ಇತಿಮಿತಿಗೊಳಿಸಿ, ಹನಿ ಹನಿ ನೀರ ಉಳಿಸಿ ಉಳಿಸಿ, ನೆಲ ಜಲ ಶುಚಿಯಾಗಿಸಿ, ನೆಲ ಜಲ ಶುಚಿಯಾಗಿಸಿ, ನೆಲ ಜಲ ಶುಚಿಯಾಗಿಸಿ. ಮನೆಗೊಂದು ಮರ, ಊರಿಗೊಂದು ವನ, ಮನೆಗೊಂದು ಮರ, ಊರಿಗೊಂದು ವನ. ಎಲ್ಲರ ಒಳಿತಿಗೆ ಬಾಳುವ ಪರಿಸರ ರಕ್ಷಣೆ ಪಣ ತೊಡುಬಾರ. ಎಲ್ಲ ಜೀವಿಗೆ ಸ್ವರ್ಗದ ಆಗರ ಪರಿಸರ ಉಳಿಸುವ ಭಾರ. ಸ್ವಚ್ಛ ಭಾರತ ಯೋಜನಾ, ಹಸಿರು ವನ ಸಿರಿ ಚೇತನ, ಪರಿಸರ ಸಂರಕ್ಷಣಾ. ಇದುವೇ ನಮ್ಮಯ ಧೋರಣ, ಇದುವೇ ನಮ್ಮಯ ಧೋರಣ. ಮನೆಗೊಂದು ಮರ, ಊರಿಗೊಂದು ವನ, ಉಳಿಸಿ ಬೆಳೆಸೋಣ. ಮನೆಗೊಂದು ಮರ, ಊರಿಗೊಂದು ವನ, ಉಳಿಸಿ ಬೆಳೆಸೋಣ. ಉಳಿಸಿ ಬೆಳೆಸೋಣ, ಉಳಿಸಿ ಬೆಳೆಸೋಣ. ನಾವು ಮಕ್ಕಳು ಮುಂದಿನ ಪ್ರಜೆಗಳು, ನಮಗೊಂದಿಷ್ಟು ಉಳಿಸಿ. ನಾವು ಮಕ್ಕಳು ಮುಂದಿನ ಪ್ರಜೆಗಳು, ನಮಗೊಂದಿಷ್ಟು ಉಳಿಸಿ. ನಿರ್ಮಲ ಗಾಳಿ ನೀರು ಬೆಳಕು, ನಿರ್ಮಲ ಗಾಳಿ ನೀರು ಬೆಳಕು. ಇಷ್ಟಾದರೂ ನಮಗುಳಿಸಿ, ಇಷ್ಟಾದರೂ ನಮಗುಳಿಸಿ. ನಾವು ಮಕ್ಕಳು
ಮುಂದಿನ ಪ್ರಜೆಗಳು ನಮಗೊಂದಿಷ್ಟು ಉಳಿಸಿ. ನಿರ್ಮಲ ಗಾಳಿ ನೀರು ಬೆಳಕು ಇಷ್ಟಾದರೂ ನಮಗುಳಿಸಿ, ಇಷ್ಟಾದರೂ ನಮಗುಳಿಸಿ. ದೇವರು ಕೊಟ್ಟ ಶುದ್ಧ ನೀರಿಗೆ ವಿಷವನೇಕೆ ಹಾಕುವಿರಿ? ದೇವರು ಕೊಟ್ಟ ಶುದ್ಧ ನೀರಿಗೆ ವಿಷವನೇಕೆ ಹಾಕುವಿರಿ? ಕೆರೆಯ ನೀರಿಗೆ ಹರಿಯುವ ನದಿಗೆ, ಕೆರೆಯ ನೀರಿಗೆ ಹರಿಯುವ ನದಿಗೆ ಕಾರ್ಖಾನೆಯ ವಿಷ ಹರಿಸುವಿರಿ. ಕೆರೆಯ ನೀರಿಗೆ ಹರಿಯುವ ನದಿಗೆ ಕಾರ್ಖಾನೆಯ ವಿಷ ಹರಿಸುವಿರಿ. ನಾವು ಮಕ್ಕಳು ಮುಂದಿನ ಪ್ರಜೆಗಳು ನಮಗೊಂದಿಷ್ಟು ಉಳಿಸಿ, ನಮಗೊಂದಿಷ್ಟು ಉಳಿಸಿ. ಪ್ರಕೃತಿ ಕೊಟ್ಟ ಹಸಿರನ್ನೆಲ್ಲ ಕೊಚ್ಚಿ ಕೊಚ್ಚಿ ಹಾಕುವಿರಿ. ಪ್ರಕೃತಿ ಕೊಟ್ಟ ಹಸಿರನ್ನೆಲ್ಲ ಕೊಚ್ಚಿ ಕೊಚ್ಚಿ ಹಾಕುವಿರಿ. ಜೀವ ಉಳಿಸೋ ಉಸಿರನೆಲ್ಲ ಇಲ್ಲದ ಹಾಗೆ ಮಾಡುವಿರಿ. ಜೀವ ಉಳಿಸೋ ಉಸಿರನೆಲ್ಲ ಇಲ್ಲದ ಹಾಗೆ ಮಾಡುವಿರಿ. ನಾವು ಮಕ್ಕಳು ಮುಂದಿನ ಪ್ರಜೆಗಳು ನಮಗೊಂದಿಷ್ಟು ಉಳಿಸಿ, ನಮಗೊಂದಿಷ್ಟು ಉಳಿಸಿ. ಬುದ್ಧಿ ಹೇಳುವ ದೊಡ್ಡವರೇ ನೀವು ನಮ್ಮನೇಕೆ ಕೊಲ್ಲುವಿರಿ? ಬುದ್ಧಿ ಹೇಳುವ ದೊಡ್ಡವರೇ ನೀವು ನಮ್ಮನೇಕೆ ಕೊಲ್ಲುವಿರಿ? ಬೆಳೆಯಬೇಡವೇ ನಿಮ್ಮ ಮಕ್ಕಳು, ನಲಿಯಬೇಡವೇ ನಿಮ್ಮ ಮಕ್ಕಳು ಶುದ್ಧ ವಾತಾವರಣದಲ್ಲಿ, ಶುದ್ಧ ವಾತಾವರಣದಲ್ಲಿ. ನಾವು ಮಕ್ಕಳು ಮುಂದಿನ ಪ್ರಜೆಗಳು ನಮಗೊಂದಿಷ್ಟು ಉಳಿಸಿ, ನಾವು ಮಕ್ಕಳು ಮುಂದಿನ ಪ್ರಜೆಗಳು ನಮಗೊಂದಿಷ್ಟು ಉಳಿಸಿ. ನಿರ್ಮಲ ಗಾಳಿ ನೀರು ಬೆಳಕು, ನಿರ್ಮಲ ಗಾಳಿ ನೀರು ಬೆಳಕು ಇಷ್ಟಾದರೂ ನಮಗುಳಿಸಿ, ಇಷ್ಟಾದರೂ ನಮಗುಳಿಸಿ. ನಾವು ಮಕ್ಕಳು ಮುಂದಿನ ಪ್ರಜೆಗಳು ನಮಗೊಂದಿಷ್ಟು ಉಳಿಸಿ. ನಿರ್ಮಲ ಗಾಳಿ ನೀರು ಬೆಳಕು ಇಷ್ಟಾದರೂ ನಮಗುಳಿಸಿ, ಇಷ್ಟಾದರೂ ನಮಗುಳಿಸಿ, ಇಷ್ಟಾದರೂ ನಮಗುಳಿಸಿ. Thank you. Teachers and my dear friends. Good morning to everyone. My name is Charita from 7th C. Today I am going to talk about the environment. The environment is everything around us, including the air we breathe, the water we drink, the trees, plants, animals and land. It gives us all the resources we need to live a healthy and happy life. Without a clean environment, human life would not be possible. Today, our environment is facing many problems such as pollution, deforestation, global warming and climate change. Cutting down of trees, wasting water, using too much of plastic is harming our planet. If we don't act now, future generation will be suffer. It is our responsibility to protect and care for the environment. We can plant more trees, save water and electricity, reduce waste and recycle whenever possible. Even a small steps can make big difference. Let us perform to keep our surrounding clean and protect our planet for the better future. Thank you. 3, 2, 1.
ಎನ್ವೈರ್ಮೆಂಟ್ ಅಂದ್ರೇನು, ಪರಿಸರ ದಿನಾಚರಣೆ. ಈ ಸಂಬಂಧವಾಗಿ ಮೊಟ್ಟ ಮೊದಲು ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ, ಈ ದಿವಸ ನಾವು ಏನು ಮಾಡಬೇಕು ಏನು ಮಾಡಬಾರ್ದು, ಇದು ಯಾತಕ್ಕೆ ಮುಖ್ಯ, ವೈ ಇಟ್ ಈಸ್ ವೆರಿ ಸ್ಪೆಷಲ್ ಟು ಅಸ್, ಎಸ್ಪೆಷಲಿ ಟು ಯುವ ಚಿಲ್ಡ್ರನ್. ಮಕ್ಕಳಿಗೆ ಇದು ಭಾಳ ಮುಖ್ಯವಾಗಿ ಅನ್ವಯಿಕೆ ಆಗಬೇಕಾಗಿರ್ತಕ್ಕಂಥ ವಿಚಾರ. ಹಾಗಾಗಿ ಎನ್ವೈರ್ಮೆಂಟ್ ಡೇ ಅಂದ್ರೇನು, ಪರಿಸರ ದಿನ, ಪರಿಸರ ಅಂದ್ರೇನು ಅಂತ ನಿಮ್ಮ ಸ್ನೇಹಿತರೆಲ್ಲ ಈಗಾಗಲೇ ಹೇಳಿದ್ದಾರೆ, ಭಾಷಣ ಮಾಡಿದ್ದಾರೆ, ಮತ್ತು ಡ್ಯಾನ್ಸ್ ಮಾಡಿದ್ದಾರೆ. ಹಾಗೆ ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಅದನ್ನು ತಿಳುವಳಿಕೆ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. They have tried to make you understand the importance of environment and celebrating environment day also. ಹೀಗಾಗಿ ಈಗಾಗಲೇ ನಿಮಗೆ ಯಾಕೆ ಮಾಡಬೇಕು, ಇದರ ಔಚಿತ್ಯ ಏನು, ಇದರ ಪ್ರಾಮುಖ್ಯತೆ ಏನು ಅನ್ನೋದು ಈಗಾಗಲೇ ನಿಮಗೆ ಗೊತ್ತಾಗುತ್ತೆ. ಮತ್ತೊಮ್ಮೆ ನಾನು ಅದನ್ನು ರಿಪೀಟ್ ಮಾಡೋದಾದರೆ, ಮತ್ತೊಮ್ಮೆ ಮುಂಚೆ ಮೇಡಮ್ ಹೇಳಿದರು, ನಾನು ಫೋನ್ ಮಾಡಿದ್ದೀವಿ ಬಿಸಿಲು ಬರಬೇಡಪ್ಪ ಅಂತ, ಸ್ವಲ್ಪ ಕ್ಲೌಡ್ ಇರಲಿ ಅಂತ. ನೋಡಿ, ಸೂರ್ಯ ಒಬ್ಬರಿಗೆ ಮಾಡ್ತಾ ಇದ್ದಾನೆ. ಆಮೇಲೆ ನಾನು ಮುಂದುವರೆದು ಇನ್ನೂ ಒಂದು ಮಾತು ಸೂರ್ಯನಿಗೆ ಫೋನ್ ಮಾಡ್ತಾ ಹೇಳಿದೆ, ನಿನ್ನೆ ನಾವು ತಡೆಯೋಕ್ಕಾಗೋದಿಲ್ಲ, ಯಾಕಂದರೆ ಮಳೆ ತಡೆಯೋಕ್ಕೆ ನಮ್ಮ ಕೈಲಿ ಆಗಲಿಲ್ಲ. ಇದು ಪ್ರಕೃತಿಯ ನಿಯಮ, ನೇಚರ್ಸ್ ಲಾ. ಆಲ್ ಆಫ್ ಅಸ್ ಶುಡ್ ಅವಾಯ್ಡ್ ಬೈ ದಟ್. ಅದನ್ನು ನಾವು ಪಾಲಿಸಲೇಬೇಕು. ಅದಕ್ಕೆ ಎಗೇನ್ಸ್ಟ್ ಆಗಿ ಹೋಗೋಕ್ಕಾಗಲ್ಲ. ಬಿಸಿಲು ಬೇಡ ಅಂತ ಹೇಳೋಕ್ಕಾಗಲ್ಲ, ಸೂರ್ಯನಿಗೆ ಮಳೆ ಮಾಡೋಕ್ಕಾಗಲ್ಲ, ಮಳೆನ ನಿಲ್ಸೋಕ್ಕಾಗಲ್ಲ. ಎಷ್ಟು ದೊಡ್ಡ ಟಾರ್ಪಾಲ್ ಹಾಕಿದ್ರು ಮಳೆ ನಿಲ್ಸೋಕ್ಕಾಗೋದಿಲ್ಲ. ಇಲ್ಲಿ ಮಾಡ್ಬೋದು, ಇಲ್ಲಿ ಸ್ವಲ್ಪ ಮಾಡ್ಬೋದು, ಅದಕ್ಕೆ ಊರಿಗೆಲ್ಲ ಟಾರ್ಪಾಲ್ ಹಾಕೋಕ್ಕಾಗಲ್ಲ. ಸೊ ಆ ನಿಟ್ಟಿನಲ್ಲಿ ನಾನು ಮತ್ತೊಂದು ಸೂರ್ಯನಿಗೆ ಜೊತೆಗೆ ಇನ್ನೊಂದು ಮಾತು ಹೇಳಿದೆ, ಒಂದು ವೇಳೆ ಮಕ್ಕಳು ಭಾಳ ಸೇಫಾಗಿ ಕಣ್ಣಿಗೆ ತಂಪಾಗಿ ನೆರಳದಿ ಕೂರಿಸೋ ಹಾಗಾಗಲಿ ಅಂತ ನಾವು ಹೇಳಿದ್ದೆ ನಿಜ. ಒಂದು ವೇಳೆ ನೀನು ಬಿಸಿಲು ಬರೋದೇ ಆದರೆ, ನೀನು ನಮ್ಮ ಮುಂದೆ ಕಾಣಿಸ್ಕೊಳ್ಳೋದೇ ಆದರೆ ನಮ್ಮ ಮೇಲೆ ಕಾಣಿಸ್ಕೊ, ಅಲ್ಬೇಡ ಅಂತ ಹೇಳಿದ್ದೆ. ಬಿಸಿಲು ಬಂದರೆ ನಮಗೆ ಬರಲಿ, ಹಾಗಾಗಿ ನಿಮಗೆ ಬೇಡ ಅಂತ ಹೇಳಿದ್ದೆ. ನಿಮಗೆ ಬಿಸಿಲು ಬರೋದಿಲ್ಲ, ಬರ್ತಾ ಇಲ್ಲ, ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ. ಈಗ ಪರಿಸರ ಅಂದರೆ ಏನು ಅಂತ ಹೇಳಿದ್ರು, ನಮ್ಮ ಸುತ್ತಮುತ್ತ ಏನೆಲ್ಲ ಇದೆಯೋ ಅದೆಲ್ಲ ಪರಿಸರವೇ. ಅನಿಮೇಟ್ ಅಂಡ್ ಇನ್ಅನಿಮೇಟ್ ಅಂತೀವಿ. ಜೀವಿಗಳಿರ್ಬೋದು, ಜೀವ ಇಲ್ಲದೆ ಇರೋದಿರ್ಬೋದು, ಏನೇ ಇದ್ರೂ ಕೂಡ. ಬಿಲ್ಡಿಂಗು ಪರಿಸರವೇ, ಜೀವ ಇಲ್ಲ ಆದರೆ ಬಿಲ್ಡಿಂಗು ಕೂಡ ಒಂದು ಪರಿಸರದ ಭಾಗ. ಗಿಡ, ಮರ ಇತ್ಯಾದಿ, ನದಿ, ಬೆಟ್ಟ, ಗುಡ್ಡ ಎಲ್ಲವೂ ಇದೆ. ಎಲ್ಲವೂ ಸೇರಿ ಇದನ್ನು ನಾವು ಪರಿಸರ ಅಂತ ಹೇಳ್ತೀವಿ. ಅಂದರೆ ನಾವು ಬದುಕಿರಬೇಕಾದ್ರೆ, ಆರೋಗ್ಯವಂತರಾಗಿರ್ಬೇಕಾದ್ರೆ, ಸದೃಢರಾಗಿರ್ಬೇಕಾದ್ರೆ, ಅಥವಾ ನಾವು ತುಂಬ ಸೇಫ್ ಆಗಿ ಜೀವನ ಮಾಡಬೇಕು ಅನ್ನೋ ಥರ ಇದ್ದರೆ, ಈ ಸುತ್ತಮುತ್ತ ನಮ್ಮೆಲ್ಲ ಪರಿಸರ ಅಂತ ಏನಿದೆಯೋ ಅದನ್ನು ನಾವು ಕಾಪಾಡ್ಕೊಂಡು ಬರಬೇಕು. ಯಾಕೆಂದರೆ ನಾವು ಬದುಕಿರಲಿಕ್ಕೆ ಗಾಳಿ ಬೇಕು, ನೀರು ಬೇಕು, ಆಹಾರ ಬೇಕು, ಭಾಳ ಮುಖ್ಯವಾಗಿ. ಉಳಿದದ್ದೆಲ್ಲ ಬೇಕು, ಆದರೆ ಅಷ್ಟು ಮುಖ್ಯ ಅಲ್ಲ. ಗಾಳಿ, ನೀರು, ಆಹಾರ ಇಷ್ಟು ಮಾತ್ರ ಬಹಳ ಮುಖ್ಯ. ಪ್ರೈಮರಿ ರಿಕ್ವೈರ್ಮೆಂಟ್ ಅಂತ ಕರೀತೀವಿ. ಪ್ರಾಥಮಿಕವಾಗಿ ನಾವು ಜೀವನ ಮಾಡಲಿಕ್ಕೆ ಜೀವಿಸಿರ್ಬೇಕಾದ್ರೆ ಇದು ಬೇಕಾಗುತ್ತೆ. ಇದನ್ನು ನಾವು ಹಾಳು ಮಾಡಿಬಿಟ್ರೆ ಪರಿಸರನೂ ಹಾಳಾಗುತ್ತೆ. ಅವಾಗ ಏನಾಗುತ್ತೆ, ನಮಗೆ ಬರುವಂಥ ನೀರು, ಗಾಳಿ, ಆಹಾರ ಇವೆಲ್ಲವೂ ಕೂಡ ಕಲುಷಿತವಾಗ್ತದೆ, ಪೊಲ್ಯೂಟ್ ಆಗ್ತದೆ, ಕಂಟಾಮಿನೇಟ್ ಆಗ್ತದೆ. ಸೊ ಈ ರೀತಿ ಆಗುವಾಗೆ ನೋಡ್ಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಹಾಗಾಗಿ ಗಿಡಗಳನ್ನು ಬೆಳೆಸಬೇಕು. ಯಾಕೆ? ಆಕ್ಸಿಜನ್ ಕೊಡುತ್ತೆ ಅಂತ ಹೇಳಿದ್ರು. ಆಕ್ಸಿಜನ್ ಯಾಕೆ ಕೊಡಬೇಕು? ಅದನ್ನೇ ನಾವು ಉಸಿರಾಡೋದು. ಆಮ್ಲಜನಕ ಅಥವಾ ಆಕ್ಸಿಜನ್ ಏನಿದೆಯೋ ಗಿಡ ಮರದಿಂದ ಬರ್ತಕ್ಕಂಥದ್ದು. ಅದನ್ನು ನಾವು ಉಸಿರಾಡಿ ಬದುಕೋದ್ರಿಂದ ಆ ಗಿಡ ಮರಗಳನ್ನು ನಾವು ಹೆಚ್ಚು ಹೆಚ್ಚು ಬೆಳೆಸಬೇಕು. ಒಂದು ಮರ ಕಡಿದ್ರೆ, ಅನಿವಾರ್ಯವಾಗಿ ಒಂದು ಮರ ಕಡಿದ್ರೆ 10 ಮರ ಬೆಳೆಸಬೇಕು ಅಂತ ಇದೆ. ಹಾಗಾಗಿ ಒಂದು ಮರ ಹೋದ್ರೂ ಪರವಾಗಿಲ್ಲ, 10 ಮರ ಬೆಳೆಸಿದ್ದೀನಿ ಅನ್ನೋ ಒಂದು ಇದಿರಬೇಕು, ಸಮಾಧಾನ, ತೃಪ್ತಿ ನಮಗೆ ಇರಬೇಕು. ಹಾಗಾಗಿ ಪರಿಸರ ಸಂರಕ್ಷಣೆ ಅಂದರೆ ಅದೇ, ಒಂದು ಮರ ಕಡಿದ್ರೆ 10 ಮರ ಬೆಳೆಸಿ. ಹಾಗೆ ನಿನ್ನೆ ಎಲ್ಲ ಟ್ರೀ ಪ್ಲಾಂಟೇಷನ್ ಅಂತಂದ್ಬಿಟ್ಟು ಎಲ್ಲ ಕಡೆಗೂ ಮಾಡಿದ್ದಾರೆ. ನಮ್ಮಲ್ಲೂ ಕೂಡ ಅದನ್ನು ಸ್ವಲ್ಪ ಮಟ್ಟಿಗೆ ಮಾಡಿದ್ದೇವೆ. ನಿನ್ನೆ ಕೂಡ ಹೈಸ್ಕೂಲಲ್ಲಿ ಕೂಡ ಆ ಒಂದು ಕಾರ್ಯಕ್ರಮ ಆಯಿತು. ಆ ಒಂದು ಗಿಡವನ್ನು ನೆಟ್ಟು ಅದಕ್ಕೆ ಒಂದಿಷ್ಟು ನೀರು ಹಾಕಿ, ಅವತ್ತಿನ ದಿನ ಮಾತ್ರ ಮಾಡೋದಲ್ಲ, ಥ್ರೂಔಟ್ ದ ಇಯರ್, ವರ್ಷ ಪೂರ್ತಿ ಅದನ್ನು ಮಾಡಬೇಕು. ನಾವು ಗಿಡಗಳನ್ನು ಸಂರಕ್ಷಣೆ ಮಾಡಬೇಕು ಅಂದರೆ ನೀರು ಹಾಕೋದು, ಆಮೇಲೆ ಅಲ್ಲಿರ್ತಕ್ಕಂಥ ಬೇರೆ ಏನು ಕಳೆ ಅಂತ ಏನು ಹೇಳ್ತೀವಿ, ಬೇಡದೇ ಇರೋ ಗಿಡಗಳನ್ನು ಕಿತ್ತು ಹಾಕೋದು, ಆ ಮರ ಅಥವಾ ಗಿಡ ಬೆಳೆಯಲಿಕ್ಕೆ ಏನು ಬೇಕು ಆ ಎಲ್ಲ ಅನುಕೂಲಕರ ವಾತಾವರಣವನ್ನು ನಿರ್ಮಾಣ ಮಾಡಬೇಕಂತ ಈ ಕೆಲಸವನ್ನು ಕೂಡ ನಾವು ಮಾಡಬೇಕು. ಇನ್ನು ನಮ್ಮ ಈ ಒಂದು ಪರಿಸರ ಏನಿದೆಯೋ, ನಾವು ಊರೆಲ್ಲ ಸ್ವಚ್ಛ ಮಾಡೋಕ್ಕಾಗೋದಿಲ್ಲ. ಇಡೀ ಊರು, ಇಡೀ ದೇಶವನ್ನೇ ಸ್ವಚ್ಛ ಮಾಡೋಕ್ಕಾಗೋದಿಲ್ಲ. ನಾವು ಚಿಕ್ಕ ಮಕ್ಕಳಾಗಿ ಏನು ಮಾಡ್ಬೋದು, ನಮ್ಮ ಪರಿಸರ, ನಮ್ಮ ಮನೆ, ನಮ್ಮ ಶಾಲೆ, ಇದನ್ನಾದರೂ ನಾವು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಈಗ ನೋಡಿ, ಇಷ್ಟು ಜಾಗ ಇದೆ, ಇಷ್ಟು ಜಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ. ಒಂದು ಕಸ, ಕಡ್ಡಿ ಅಥವಾ ಕಾಗದ ಇಲ್ಲ. ಇದನ್ನು ನೀವು ಮುಂದುವರಿಸ್ಕೊಂಡು ಹೋಗ್ಬೇಕು. ಪ್ರತಿದಿನ ಇದು ಪ್ರತಿಯೊಬ್ಬರ ಒಂದು ಜವಾಬ್ದಾರಿ ಆಗಬೇಕು, ಕರ್ತವ್ಯ ಆಗಬೇಕು. ಎಲ್ಲೂ ಏನೂ ಬೀಳ್ಬೋದು. ಈ ಬರ್ತಡೇ ಚಾಕ್ಲೇಟ್ಗಳು ಅದು ಇದು ಎಲ್ಲ ತಿಂದು ಅಲ್ಲಲ್ಲೇ ಬಿಸಾಕಿ ಹೋಗಿರ್ತೇವೆ.
ಆಮೇಲೆ ನಮ್ಮ ಆಯಾ ಆಂಟಿಗಳು ಅವರೆಲ್ಲನೂ ಅದನ್ನು ಗುರ್ಸಾಕ್ತಾರೆ. ಅವ್ರಿಗೆ ಆ ಕೆಲಸನ ಕಡಿಮೆ ಮಾಡಬೇಕು. ಹಾಗಾಗಿ ನೀವು ಓಡಾಡುವಾಗ ಲಂಚ್ ಟೈಮ್ ಆಗ್ಬೋದು ಅಥವಾ ನೀವು ವಾಶ್ರೂಮ್ಗೆ ಹೋಗುವಂಥ ಟೈಮ್ ಆಗ್ಬೋದು, ಇಲ್ಲಿ ಓಡಾಡುವಾಗ ಏನಾದರೂ ಒಂದು ಕಸ ಕಡ್ಡಿ ಕಾಗದ ಈ ರ್ಯಾಪರ್ಗಳು ಚಾಕ್ಲೇಟ್ ಕಾಗದಗಳು ಏನೇ ಆಗಲಿ ಅಂತ ಕಂಡ್ರೆ ಅದನ್ನು ತೆಗೆದು ಆ ಒಂದು ಜಾಗಕ್ಕೆ ಡಸ್ಟ್ಬಿನ್ ಕೂಡ ಅರೇಂಜ್ ಮಾಡ್ತೀವಿ. ಇದೇ ಅದನ್ನು ನಮ್ಮ ಕಡೆ ಇಳಿಸ್ತೀವಿ. ನೀವು ಅದನ್ನು ತಗೊಂಡಾಗಿ ಅದರೊಳಗಡೆ ಹಾಕಬೇಕು. ಕಾಗದ ಇತ್ಯಾದಿ ಏನೇ ಕಂಡ್ರೂ ಕೂಡ ಇಲ್ಲೆಲ್ಲ ಇರುತ್ತೆ, ಡಯಾಸೆಟ್ರನ್ನು ಇರುತ್ತೆ. ಆ ಕಡೆ ನಾವು ನೋಡಿದ್ವಿ. ಅದನ್ನೆಲ್ಲ ತೆಗೆದು ನಮ್ಮ ಈ ಒಂದು ಶಾಲಾ ಪರಿಸರವನ್ನಾದರೂ ಕೂಡ ತುಂಬ ಚೆನ್ನಾಗಿ ಸ್ವಚ್ಛವಾಗಿ ಇಟ್ಕೊಂಡಿರ್ಬೇಕು. ಬೇರೆ ಹೊರಗಡೆಯಿಂದ ಯಾರೇ ಅತಿಥಿಗಳು ಬಂದರೂ ಕೂಡ ಪೇರೆಂಟ್ಸೇ ಬಂದರೂ ಕೂಡ ನೋಡಪ್ಪ ಎಷ್ಟು ಚೆನ್ನಾಗಿದೆ ಸ್ಕೂಲು, ವಾತಾವರಣ ತುಂಬ ಚೆನ್ನಾಗಿದೆ, ಫೀಲ್ಡ್ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಕಸ ಕಡ್ಡಿ ಏನೂ ಅಂಥದ್ದಿಲ್ಲ ಅನ್ನೋ ಒಂದು ನಂಬಿಕೆ ಭರವಸೆ ಪೇರೆಂಟ್ಸ್ಗೂ ಬರಬೇಕು. ಬೇರೆ ಅತಿಥಿಗಳು ಯಾರು ಬಂದರೂ ಕೂಡ ಅವ್ರಿಗೂ ಆ ಒಂದು ಮನೋಭಾವ ಬರಬೇಕು. ಸೊ ಶಾಲೆ ಸ್ವಚ್ಛವಾಗಿದ್ದರೆ ಪರಿಸರ ಸ್ವಚ್ಛವಾಗಿರುತ್ತೆ, ಅಲ್ಲಿ ಬೆಳೀತಕ್ಕಂಥ ಮಕ್ಕಳು ಕೂಡ ಆರೋಗ್ಯವಂತರಾಗಿರ್ತಾರೆ. ಆ ಒಂದು ನಂಬಿಕೆಯಿಂದ ಅವರು ಬರುವಂಥ ಆಗಬೇಕು. ಸೊ ಹಾಗಾಗಿ ಈಗ ಪೊಲ್ಯೂಷನ್ ಅಂತಂದರೆ ಯಾವ ಥರ ಮಾಡ್ತಿದ್ದೀವಿ ನಾವು ಅನ್ನೋದ್ರ ಬಗ್ಗೆ ಕೆಲವಾರು ಪೊಲ್ಯೂಷನ್ಗಳು ನಿಮ್ಗಾಗಲೇ ಗೊತ್ತಿರ್ಬೋದು, ನಿಮ್ಮ ಸ್ನೇಹಿತರು ಹೇಳಿರ್ತಾರೆ. ಮೊದಲನೇದಾಗಿ ಸಾಯಿಲ್ ಅಂದರೆ ಮಣ್ಣು ಕೂಡ ಕಲುಷಿತ ಆಗ್ತದೆ. ಯಾಕೆಂದರೆ ರಾಸಾಯನಿಕ ಗೊಬ್ಬರ, ಕೆಮಿಕಲ್ ಫರ್ಟಿಲೈಸರ್ಸು ಅದನ್ನೆಲ್ಲ ಯೂಸ್ ಮಾಡೋದ್ರಿಂದ ಮಣ್ಣು ಕೂಡ ಕೆಟ್ಟೋಗುತ್ತೆ, ಅದರ ಸತ್ವ ಕಳ್ಕೊಳ್ಳುತ್ತೆ. ಅಲ್ಲಿ ಬೆಳೆದಂಥ ಆಹಾರ ನಾವು ತಿಂತೀವಿ, ತರಕಾರಿ ಆಗ್ಬೋದು, ಹಣ್ಣು ಆಗ್ಬೋದು, ಬೇರೆ ಏನೇ ಇದ್ರೂ ಕೂಡ ದವಸ ಧಾನ್ಯಗಳಿರ್ಬೋದು. ಆ ಕೆಟ್ಟ ಮಣ್ಣಲ್ಲಿ ಅಥವಾ ಕಲುಷಿತವಾದಂಥ ಮಣ್ಣಲ್ಲಿ ಬೆಳೆದಂಥ ಆಹಾರದಲ್ಲೂ ಕೂಡ ಆ ಒಂದು ವಿಷದ ಅಂಶ ಸೇರ್ಕೊಂಡಿರುತ್ತೆ. ಹಾಗಾಗಿ ನಾವು ಅಂಥ ಆಹಾರವನ್ನು ತೆಗೆದುಕೊಂಡ್ರೆ, ಅಂಥ ಹಣ್ಣನ್ನು ತಿಂದರೆ ನಮ್ಮ ದೇಹದಲ್ಲೂ ಕೂಡ ಆ ವಿಷ ಸೇರ್ಕೊಳ್ಳುತ್ತೆ, ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತೆ. ಅದರಿಂದ ಮಣ್ಣನ್ನು ನಾವು ಸಂರಕ್ಷಣೆ ಮಾಡ್ತಕ್ಕಂಥದ್ದು. ಹಾಗಾಗಿ ಅದನ್ನು ಕೂಡ ನಾವು ಗಮನದಲ್ಲಿಟ್ಕೋಬೇಕು. ಗ್ರಹಗಳಿದೆ, ಪ್ಲಾನೆಟ್ಸ್ ಇದೆ. ಆ ಎಲ್ಲ ಪ್ಲಾನೆಟ್ಸನ್ನು ನೋಡ್ತಾ ಬಂದರೆ ಒಂದು ಕಡೆಯಿಂದ ಕೆಲವು ಪ್ಲಾನೆಟ್ ಹತ್ರ ಹೋಗೋಕ್ಕೆ ಆಗಲ್ಲ, ಅಷ್ಟೊಂದು ಬಿಸಿಲು, 1000 ಡಿಗ್ರಿ ಟೆಂಪ್ರೇಚರ್ ಇರುವಂಥ ಪ್ಲಾನೆಟ್ಸ್ ಇದೆ, ಹತ್ರ ಕೂಡ ಹೋಗೋಕ್ಕಾಗಲ್ಲ. ನಾವೆಲ್ಲ ಈ ಸ್ಪೂಟ್ನಿಕ್ಕು ಅಥವಾ ಏನು ಆಕಾಶ ಕಾಯಿಗಳು ಅಂತ ಏನು ಕಳಿಸ್ತೀವಿ, ಆ ಉಪಗ್ರಹಗಳು ಅವನ್ನೆಲ್ಲ ಕಳಿಸೋಕ್ಕೂ ಆಗಲ್ಲ, ಎಲ್ಲ ಸುಟ್ಟೋಗ್ತವೆ, ದಾರಿಯೆಲ್ಲ ಸುಟ್ಟು ಬಿದ್ದೋಗ್ತವೆ. ಆಮೇಲೆ ನಾವು ಹೋಗೋಕ್ಕಾಗಲ್ಲ, ನಾವು ಇರೋಕ್ಕೂ ಆಗಲ್ಲ. ಅಂದರೆ ಲೈಫ್ ಸಸ್ಟೈನ್ ಮಾಡೋದಕ್ಕೆ, ಪ್ರೊಟೆಕ್ಟ್ ಮಾಡೋದಕ್ಕೆ ಇರ್ತಕ್ಕಂಥದ್ದು ಒಂದೇ ಪ್ಲಾನೆಟ್ಟು, ದಟ್ ಈಸ್ ಅರ್ತ್. ಭೂಗ್ರಹ ಮಾತ್ರ ನಮ್ಮನ್ನು ಕಾಪಾಡಲಿಕ್ಕಿರ್ತಕ್ಕಂಥದ್ದು. ಸೊ ಓನ್ಲಿ ದಿ ಅರ್ತ್ ಕ್ಯಾನ್ ಸಸ್ಟೈನ್ ಆ್ಯಂಡ್ ಸಪೋರ್ಟ್ ಲೈಫ್. ಜೀವಿಗಳನ್ನು ಉಳಿಸೋಕ್ಕೆ, ಬದುಕಿಸೋಕ್ಕೆ, ಸಂರಕ್ಷಣೆ ಮಾಡಲಿಕ್ಕೆ ಇರೋವಂಥದ್ದೇ ಭೂಗ್ರಹ. ಅದನ್ನು ಬೇರೆ ಯಾವ ಗ್ರಹ, ಮಂಗಳ, ಬುಧ, ಗುರು, ಶುಕ್ರ ಇವೆಲ್ಲ ಏನಿದೆಯೋ, ಒಂದು ಕಡೆ ಬೆಳಕಿಲ್ಲ, ಒಂದು ಕಡೆ ಸೂರ್ಯ ಇಲ್ಲ, ಒಂದು ಕಡೆ ಟೆಂಪ್ರೇಚರು, ಒಂದು ಕಡೆ ನೀರಿಲ್ಲ, ಇದೆಲ್ಲ ಇರೋದ್ರಿಂದ ಅಲ್ಲೆಲ್ಲೂ ಕೂಡ ವಾಸ ಮಾಡಲಿಕ್ಕೆ ಆಗೋದಿಲ್ಲ. ವಾಸ ಮಾಡೋಕ್ಕಾಗುವಂಥದ್ದು ಇಲ್ಲಿ ಮಾತ್ರ, ಭೂಗ್ರಹದ ಮೇಲೆ ಮಾತ್ರ. ಆದ್ದರಿಂದ ನಾವು ಈ ಭೂಗ್ರಹವನ್ನು ಹೇಗೆ ಇಟ್ಕೋಬೇಕು, ತುಂಬ ಸ್ವಚ್ಛವಾಗಿ ಇಟ್ಕೋಬೇಕು, ಆರೋಗ್ಯಕರವಾಗಿ ಇಟ್ಕೊಂಡಿರಬೇಕು, ಮಾಲಿನ್ಯ ಇಲ್ಲದೇ ಇರೋ ರೀತಿಯಲ್ಲಿ ಇಟ್ಕೊಂಡಿರಬೇಕು. ಈ ಒಂದು ಪ್ರಜ್ಞೆ ನಮ್ಮ ಮಕ್ಕಳಲ್ಲಿ ಬಂದರೆ, ನಮ್ಮೆಲ್ಲರಲ್ಲೂ ಬಂದರೂ ಕೂಡ ನಮ್ಮ ಒಂದು ಭೂಗ್ರಹ ಸ್ವರ್ಗ ಮಾಡಬಹುದು. ಬಿಕಾಸ್ ದಿಸ್ ಇಸ್ ದಿ ಓನ್ಲಿ ಪ್ಲಾನೆಟ್ ವಿಚ್ ಸಸ್ಟೈನ್ಸ್ ಆ್ಯಂಡ್ ಸಪೋರ್ಟ್ ಲೈಫ್. ಅದನ್ನು ಬದುಕಿರ್ಬೇಕಾದ್ರೆ, ಆರೋಗ್ಯಕರವಾಗಿರ್ಬೇಕಾದ್ರೆ, ಆರೋಗ್ಯಕರ ಜೀವನ ಮಾಡಬೇಕಾದ್ರೆ ನಮ್ಮ ಈ ಒಂದು ಭೂಗ್ರಹವನ್ನು ಸಂರಕ್ಷಣೆ ಮಾಡಬೇಕು. ಇದೇ ಕೆಟ್ಟೋದ್ರೆ, ಇದೇ ಮಾಲಿನ್ಯ ಆಗಿ, ಇದೇ ನೀರು, ಗಾಳಿ, ಮಣ್ಣು ಎಲ್ಲ ಕೆಟ್ಟೋದ್ರೆ ನಾವು ಹ್ಯಾಕೆ ಬದುಕೋದು? ನಾಳೆ ಲೈಫೇ ಇರೋದಿಲ್ಲ, ಅಂಥ ಒಂದು ಪರಿಸ್ಥಿತಿ ಬರುತ್ತೆ. ಸೊ ಆ ಒಂದು ಕಾರಣದಿಂದ ನಾವು ಇದನ್ನೆಲ್ಲ ಪ್ರೊಟೆಕ್ಟ್ ಮಾಡಬೇಕಾಗುತ್ತೆ. ಇನ್ನೊಂದು, ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿಯವರು ಬೇರೆ ದೇಶಗಳಿಗೆ, ಬೇರೆ ರಾಷ್ಟ್ರಗಳಿಗೆ ಹೋದಾಗಲೂ ಕೂಡ ಅದು ಮುಖ್ಯವಾಗಿ ಒಂದು ಮಾತನಾಡ್ತಾರೆ. ಅದೇನು ಅಂತಂದರೆ ಜಾಗತಿಕ ತಾಪಮಾನ ಅಂತ ಕರಿತೀವಿ. ಸೊ ಆದ್ದರಿಂದ ಗ್ಲೋಬಲ್ ವಾರ್ಮಿಂಗ್ ಅಂತ ಬರ್ತಿದ್ದಾರೆ ನೋಡಿ, ಅದು ಗ್ಲೋಬಲ್ ವಾರ್ಮಿಂಗ್, ಜಾಗತಿಕ ತಾಪಮಾನ. ಯಾಕಾಗ್ತಾ ಇದೆ? ನಾವು ಇದೆಲ್ಲ ಪೊಲ್ಯೂಷನ್ ಇದೆಲ್ಲ ಮಾಡ್ತಾ ಇರೋದ್ರಿಂದ, ಆಕ್ಸಿಜನ್ ಕಡಿಮೆ ಇರೋದ್ರಿಂದ ಈ ಕೆಟ್ಟದ್ದು ಪದಾರ್ಥಗಳು ಹೊರಸೂಸ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆದಷ್ಟು ಕೂಡ ವಿಷಗಾಳಿ ಆಗ್ತದೆ, ವಿಷ ಹರಡುತ್ತೆ. ಆಕ್ಸಿಜನ್ ಕಡಿಮೆ, ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ. ಸೊ ಆದ್ದರಿಂದ ಈ ಒಂದು ಪ್ರಮಾಣ, ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿ ಆಗ್ತಾ ಏನಾಗುತ್ತೆ, ಹೀಟ್ ಜಾಸ್ತಿ ಆಗುತ್ತೆ, ತಾಪಮಾನ ಜಾಸ್ತಿ ಆಗುತ್ತೆ. ಈ ಒಂದು ಏನು ತಾಪಮಾನ ಅಥವಾ ಒಂದು ಗ್ಲೋಬಲ್ ವಾರ್ಮಿಂಗ್ ಅಂದ್ರೇನು, ಎಲ್ಲ ಕಡೆಗೂ, ಎಲ್ಲ ಇಡೀ ಜೀವಮಂಡಲಕ್ಕೆ, ಇಡೀ ಜಗತ್ತಿಗೆ ಆ ಒಂದು ಏನು ಟೆಂಪರೇಚರ್ ಲೆವೆಲ್ ಅಂತ ಏನಿರುತ್ತೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಉಷ್ಣ ಪ್ರಮಾಣ ಏನಿದೆಯೋ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ನಾವೇ ನೋಡಿದ್ದೀವಿ, ಇದು ತುಮಕೂರು ಆಗ್ಬೋದು, ಬೆಂಗಳೂರು ಆಗ್ಬೋದು, ನಮ್ಮ ಕರ್ನಾಟಕದಲ್ಲೇ ಈ ದಕ್ಷಿಣ ಭಾಗದಲ್ಲಿ
ಬೇಸಿಗೆನಲ್ಲಿ ಟೆಂಪರೇಚರು 30-32 ಮೇಲೆ ಹೋಗ್ತಾ ಇರೋದು. ಹೆಚ್ಚಂದರೆ 32 ನಾವು ನೋಡಿದ್ವಿ. ಈಗ 35, 36, 38, ಗುಲ್ಬರ್ಗ, ಬಳ್ಳಾರಿ, ರಾಯಚೂರು ಕಡೆ ಎಲ್ಲ 40, 45, ಇನ್ನೂ ಉತ್ತರಕ್ಕೆ ಹೋದರೆ 50 ತನಕ, ರಾಜಸ್ಥಾನ ಆ ಕಡೆ ಎಲ್ಲ ಹೋದರೆ 50 ತನಕ ಟೆಂಪರೇಚರ್ ಇರುತ್ತೆ. ಯಾಕಾಯ್ತು ಇದೆಲ್ಲ? ನಾವು ಮಾಡಿರೋದೇ ಇದೆಲ್ಲ. ನಮ್ಮದೇ ಆದಂಥ ಒಂದು ಸ್ವಯಂ ಕೃತಾಪರಾಧ, ನಾವೇ ಕೈಯಾರೆ ಮಾಡ್ಕೊಂಡಿರ್ತಕ್ಕಂಥ ಅಪರಾಧ ಇದೆ. ಸೊ ಹೀಗೆಲ್ಲ ಪೊಲ್ಯೂಷನ್ ಆಗಿರೋದ್ರಿಂದ, ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತೀವಿ. ಜಾಗತಿಕ ತಾಪಮಾನ ಜಾಸ್ತಿ ಆಗ್ತಾ ಇದೆ. ಇದರಿಂದ ಏನಾಗುತ್ತೆ? ಒಳ್ಳೆಯ ಗಾಳಿ ಸಿಗೋದಿಲ್ಲ, ಆಹಾರ ಇತ್ಯಾದಿಗಳು ಕಲುಷಿತ ಆಗ್ತಾ ಹೋಗುತ್ತೆ, ಮತ್ತು ಆಕ್ಸಿಜನ್ ಯಾವಾಗ ಇಲ್ಲವೋ ಆವಾಗ ಎಲ್ಲವೂ ಕೆಡ್ತಾ ಬರುತ್ತೆ. ಸೊ ಈ ರೀತಿ ಆಗ್ತಾ ಇರೋದ್ರಿಂದ ನಾವು ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇರೋದ್ರಿಂದ ಈ ತಾಪಮಾನ ಜಾಸ್ತಿ ಆಗುತ್ತೆ. ಆದ್ದರಿಂದ ಈ ರೀತಿ ಟೆಂಪ್ರೇಚರ್ ಜಾಸ್ತಿ ಆದರೆ ಇನ್ನೊಂದು ಪರಿಣಾಮ ಏನಾಗುತ್ತೆ ಅಂದರೆ, ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ, ಈ ಏನು ಕಡೆ ಏನೇನು ಹೇಳ್ತೀವಿ, ನಾರ್ತ್ ಪೋಲ್, ಸೌತ್ ಪೋಲ್ ಅಂತ ಏನು ಹೇಳ್ತೀವಿ, ಗ್ಲೋಬ್ ಇದೆಯಲ್ಲ, ಗ್ಲೋಬಲ್ ನೋಡಬೇಕು, ಮೇಲ್ಗಡೆ ಕೆಳಗಡೆ ಅಡಿನಲ್ಲಿ ಮತ್ತು ಮೇಲ್ಭಾಗದಲ್ಲಿ ನಾರ್ತ್ ಪೋಲ್, ಸೌತ್ ಪೋಲ್, ಅದೆಲ್ಲ ಪೂರ್ತಿ ಮಂಜುಗಡ್ಡೆ, ಪೂರ್ತಿ ಅಂಟಾರ್ಟಿಕಾ ಅಂತ ಕೇಳಿರ್ಬೇಕು ನೀವು, ಸೌತ್ ಪೋಲಲ್ಲಿ. ಹಾಗೆ ರಷ್ಯಾ ಕಡೆ ಸೈಬೀರಿಯಾ ಅಂತ ಕರಿತೀವಿ, ಅಲ್ಲಿ ಕೂಡ ವಿಪರೀತ ಮಂಜು, ಯಾವಾಗಲೂ ಮಂಜುಗಡ್ಡೆ, ಸನ್ನೆ ಎಲ್ಲ ಹೋಗಲ್ಲ, ಅಲ್ಲಿ ಬೆಳಕಿಲ್ಲ, ಬಿಸಿಲಿಲ್ಲ. ಹಾಗಾಗಿ ಅಲ್ಲಿ ಪೂರ್ತಿ ಮಂಜುಗಡ್ಡೆಯಿಂದ ತುಂಬಿರ್ತಕ್ಕಂಥ ನೆಲ. ಹೀಗೆ ನಡ್ಕೊಂಡು ಹೋಗ್ತಾ ಇದ್ರೆ ಮಂಜಿನ ಮೇಲೆ ನಡ್ಕೊಂಡು ಹೋಗ್ಬೇಕು. ಬಂಡೆಗಲ್ಲು, ದೊಡ್ಡ ದೊಡ್ಡ ಬಂಡೆ ಕಲ್ಲಿದ್ದ ಹಾಗೆ ಮಂಜುಗಡ್ಡೆ ಇರುತ್ತೆ. ಈ ತಾಪಮಾನ ಜಾಸ್ತಿ ಆದಾಗ ಏನಾಗುತ್ತೆ? ಅವಾಗ ಐಸ್ಗೆ ಶಾಖ ಕೊಟ್ಟು ಏನಾಗುತ್ತೆ? ಕರಗತ್ತೆ, ನೀರಾಗುತ್ತೆ. ಆದ್ದರಿಂದ ಈ ತಾಪಮಾನ ಜಾಸ್ತಿ ಆದಷ್ಟು ಕೂಡ ಈ ಸೌತ್ ಪೋಲ್ ಮತ್ತು ನಾರ್ತ್ ಪೋಲಲ್ಲಿ ಇರ್ತಕ್ಕಂಥ ಏನು ಐಸ್ ಬರ್ಗ್ಗಳಿದೆ, ಮಂಜುಗಡ್ಡೆಗಳಿದೆ, ಅವೆಲ್ಲವೂ ಕೂಡ ಕರಗ್ತಾವೆ. ಕರಗಿ ಎಲ್ಲ ಹೋಗಬೇಕು, ಸಮುದ್ರಕ್ಕೆ ಸೇರಬೇಕು. ಆ ಕರಗಿದ ನೀರೆಲ್ಲ ಸಮುದ್ರಕ್ಕೆ ಬರುತ್ತೆ. ಸಮುದ್ರ ಏನಾಗುತ್ತೆ? ಅವಾಗ ಉಕ್ಕುತ್ತೆ. ಸಮುದ್ರ ಉಕ್ಕಿದಾಗ ಏನಾಗುತ್ತೆ? ಪ್ರವಾಹ ಜಾಸ್ತಿ ಆಗುತ್ತೆ. ಸುನಾಮಿ, ಪ್ರವಾಹ ಅದೆಲ್ಲ ಹಿಂದೆ ಕೇಳೇ ಇರಲಿಲ್ಲ. ಇವಾಗ 50 ವರ್ಷದಿಂದ 100 ವರ್ಷದಿಂದ ಸುನಾಮಿ ಅನ್ನೋ ಪದನೇ ಇರಲಿಲ್ಲ. ಈಗೆಲ್ಲ ಸುನಾಮಿ ಅಂತಾರೆ. ಪ್ರತಿ 2 ತಿಂಗಳು 3 ತಿಂಗಳು ಒಂದ್ಸರಿ ಈ ಥರ ಪ್ರವಾಹಗಳು ಬರುತ್ತೆ, ಊರುಗೂಡೆ ಕೊಚ್ಕೊಂಡು ಹೋಗುತ್ತೆ. ಅದಕ್ಕೆ ಏನೇನೋ ಹೆಸರು ಇಡ್ತಾರೆ, ಒಂದೊಂದು ಸುನಾಮಿಗೆ ಒಂದು ಕಡೆ ಹೇಳ್ತಾರೆ, ಇನ್ನೊಂದಿಗೆ ಇನ್ನೇನೋ ಹೇಳ್ತಾರೆ. ಆ ರೀತಿಯಾಗಿ ಆ ತೀರದಲ್ಲಿರ್ತಕ್ಕಂಥ, ಕಡಲ ತೀರದಲ್ಲಿರುವಂಥ ಮನೆ ಆಗ್ಬೋದು, ಅಲ್ಲಿರ್ತಕ್ಕಂಥ ಪರಿಸರ ಆಗ್ಬೋದು, ಅವೆಲ್ಲವೂ ಕೂಡ ಕೊಚ್ಕೊಂಡು ಹೋಗ್ತದೆ. ದೊಡ್ಡ ದೊಡ್ಡ ಅಲೆಗಳು, ಬೆಟ್ಟದಷ್ಟು ಅಂತ ಹೇಳ್ತಾರೆ, ಪೇಪರ್ಗಳು ಬಂದಿರುತ್ತೆ, ಬೆಟ್ಟದಷ್ಟು ಎತ್ತರದ ಅಲೆಗಳು. ಈ ಬಿಲ್ಡಿಂಗ್ ಅಷ್ಟು ಎತ್ತರದಲ್ಲಿ ವೇವ್ಸ್ ಫಾರ್ಮ್ ಆಗುತ್ತೆ, ಅವೆಲ್ಲವೂ ಕೂಡ ನೆಲಕ್ಕೆ ಬಡಿಯುತ್ತೆ, ಅಂದರೆ ಕರಾವಳಿ ತೀರಕ್ಕೆ ಬಡಿಯುತ್ತೆ. ಅಲ್ಲಿರೋ ಮನೆ, ಮಠ ಇತ್ಯಾದಿಗಳೆಲ್ಲ ಮುಳುಗೋಗ್ತದೆ. ಅದೆಲ್ಲ ನಾವು ಟಿವಿನಲ್ಲಿ ಸಾಕಷ್ಟು ನೋಡಿದ್ದೀವಿ. ಸೊ ಈ ರೀತಿಯೆಲ್ಲ ಆಗಿರೋದ್ರಿಂದ ತಾಪಮಾನ ಜಾಸ್ತಿ ಆದರೆ ಐಸ್ ಗಡ್ಡೆ ಏನಿದೆ ಕರೆದ್ಬಿಟ್ಟು ಸಮುದ್ರದ ಒತ್ತಿ ಇರುತ್ತೆ. ಹಾಗಾಗಿ ಈ ಒಂದು ಪರಿಸರದ ಸಮತೋಲನ ಅಂತ ಏನು ಕರಿತೀವಿ, ಬ್ಯಾಲೆನ್ಸಿಂಗ್ ಅಂತ ಏನು ಕರಿತೀವಿ, ಅದು ಅಪ್ಸೆಟ್ ಆದಾಗ ಈ ರೀತಿಯೆಲ್ಲ ಆಗುತ್ತೆ. ಇದಕ್ಕೆಲ್ಲ ನಾವು ಅವಕಾಶ ಕೊಡಬಾರ್ದು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಈ ಒಂದು ಪರಿಸರ ದಿನಾಚರಣೆಯನ್ನು ನಾವು ಕೂಡ ಇಲ್ಲಿ ನಿನ್ನೆ ಮತ್ತು ಇವತ್ತು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದೇವೆ.